ಸಮ್ ಟೈಮ್ ನನಗೇನಾಗುತ್ತೆ ಹೊರಗಡೆ ಹೋದಾಗೆಲ್ಲ ತುಂಬ ಅದ್ಭುತ ರೆಸ್ಪಾನ್ಸ್. ಮುಂಬೈ ತಗೊಳ್ಳಿ ಎಲ್ಲ ತಗೊಳ್ಳಿ, ನೀವು ನೋಡ್ತಾನೆ ಇದ್ದೀರಾ, ಕರ್ನಾಟಕ ಜನ ನೋಡ್ತಾನೆ ಇದ್ದಾರೆ. ಸೊ ಇಲ್ಲಿ ಯಾರೋ ಒಂದಷ್ಟು ಜನ ಆ ಥರದ್ದೊಂದು ಮಾಡಿದಾಗ ನಂಗೆ ತುಂಬ ಹರ್ಟ್ ಆಯಿತು, ನೋವಾಯಿತು. ಬೇರೆ ರಾಜ್ಯಗಳಲ್ಲೆಲ್ಲ ಕೊಂಡಾಡ್ತಿದ್ದಾರೆ, ನಮ್ಮ ರಾಜ್ಯದಲ್ಲಿ ನಮ್ಮನ್ನ ಯಾಕೆ ತುಳಿತಾರೆ ಅನ್ನೋದು ತುಂಬ ಹರ್ಟ್ ಆಯ್ತು ನನಗೆ. ಸೊ ಆ ದೃಷ್ಟಿಯಿಂದ ನಾನು ಮಾತಾಡಿದೆ, ನಾನು ಖಂಡಿತವಾಗ್ಲೂ ಅಂದರೆ ಅದನ್ನು ಮಾಡಬೇಡಿ ಅಂತ ಅಷ್ಟೇ, ಸಿಂಪಲ್. ನಾನು ಬೇರೆ ರಾಜ್ಯದಲ್ಲಿ ಹೋಗಿ ಹೆಮ್ಮೆಯಿಂದ ಹೇಳ್ಕೊತೀವಿ, ಆಮೇಲೆ ಅಲ್ಲೋಗಿ ನಿಂತಾಗ ಓ ಏನು ರೀ ಸೌತ್ ಇಂಡಿಯನ್ ಜನ ಅಬ್ಬಾ ಏನು ಕರ್ನಾಟಕ ಕನ್ನಡ ಸಿನಿಮಾ ಈ ಥರ ಮಾಡ್ತಾರೆ ಅಂತಾರೆ ಟೀಸರ್ ನೋಡಿದಾಗ. ಟೀಸರ್ ನೋಡ್ಬಿಟ್ಟು ಹಂಗೆ ಹೇಳ್ತಾರೆ ಎಲ್ಲರೂ. ಶಿಲ್ಪಾ ಶೆಟ್ಟಿ ಅವ್ರು ಬಾಂಬೆ ಪ್ರೆಸ್ ಮೀಟ್ ಮುಂದೆ ಹಂಗೆ ಅಂದರು, ಹಿಂಗೆ ಈ ಥರ ಮಾಡ್ತೀರಾ ನೀವು, ಅಯ್ಯೋ ನಂಗೆ ಗೊತ್ತೇ ಇಲ್ಲ ಇಷ್ಟು ಅದ್ದೂರಿಯಾಗಿ ಈ ಮಟ್ಟಕ್ಕೆ ಅಂತಂದು. ಅಂದರೆ ಅಷ್ಟು ಚಂದ ನಮಗೆ ಸಪೋರ್ಟ್ ಸಿಗ್ಬೇಕಾರೆ ನಾನು ಹೇಳ್ತೀನಿ, ಮೀಡಿಯಾ ನಮಗೆ ಎಲ್ಲ ಕಡೆಯಿಂದ ಸಪೋರ್ಟ್ ಮಾಡ್ತಾರೆ, ಎಲ್ಲ ಕಡೆಯಿಂದ ಮಾಡ್ತಾರೆ. ಕೆಲವು ಪೀಪಲ್ ನಾನು ಹೇಳ್ತಾ ಇರೋದು, ನಾಟ್ ಲೈಕ್ ಎನಿ ಅದು ನಾನು ಅಡ್ರೆಸ್ ಮಾಡಿ ಹೇಳಲ್ಲ, ಅವ್ರಿಗೆ ಗೊತ್ತಾಗ್ಬೋದು ನಾನು ಮಾತಾಡ್ತಾ ಇದ್ರೆ ಎಲ್ಲೋ ಇದಾಗಿದೆ ಅಂತ. ಬಟ್ ನಮ್ಗೆ ಅದು ಹರ್ಟ್ ಆಯಿತು, ಅದರಿಂದ ಮಾತಾಡಿದ್ದೀನಿ ನಾನು. ಸೊ ಸಿಂಪಲ್, ನಮ್ಮ ಮನೇಲಿ ನಾವೇ ಕಿತ್ತಾಡ್ಕೊಂಡು ನಾವೇ ಹೊಡೆದಾಡ್ಕೊಂಡು ಸಾಯೋದ್ಕಿಂತ ಸೊ ದಯವಿಟ್ಟು ಎಲ್ಲ ಚೆನ್ನಾಗಿರೋಣ ಅಂತ ಒಂದು ಆಸಿಸ್ತೀನಿ ಅಷ್ಟೇ. ನನಗೆ ಇನ್ನೇನು ಉದ್ದೇಶ ಇಲ್ಲ ಬ್ರದರ್. ಸಿನಿಮಾ ಫೈನಲಿ ಸಿನಿಮಾ, ಇಲ್ಲಿ ಯಾರು ದೊಡ್ಡವರಂತೂ ಯಾರೂ ಇಲ್ಲ, ನಾವು ಜನಕ್ಕೆ ತಲುಪಿಸೋದು, ಸೊ ಜನನ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಇರೋದು ನಾವು. ಸೊ ಫೈನಲಿ ಇಲ್ಲಿ ಯಾವ ಹೀರೋ ಅದು ಇದು ಅಂತ ಯಾರೂ ಇಲ್ಲ ಅಕೌಂಟು, ಓನ್ಲಿ ಸಿನಿಮಾನೇ ಹೀರೋ, ಒಬ್ಬ ನಿರ್ಮಾಪಕ ಹೀರೋ ಅದಕ್ಕೆ. ಸೊ ಸರ್ ಪ್ರೇಮ್ ಸರ್ ಇಲ್ಲಿ ಈ ಕಡೆ ಧನು ಪಬ್ಲಿಕ್ ಟಿವಿ ಇಲ್ಲ ಸರ್. ಹೇಳಮಗನೆ, ಒಂದೇ ಕುಟುಂಬದವ್ರ ತರ ಇರಬೇಕು ಇಂಡಸ್ಟ್ರಿ ಅಂದ್ರೆ, ಮತ್ತೆ ಒಗ್ಗಟ್ಟಾಗಿರ್ಬೇಕು ಅಂತ ಹೇಳಿದ್ರಿ. ಸೊ ಇದು ಒಗ್ಗಟ್ಟಿನ ಕೊರತೆ ಏನಾದ್ರೆ ಕಾಣಿಸ್ತಾ ಇದೆಯಾ ಇಂಡಸ್ಟ್ರಿಯಲ್ಲಿ, ಹೇಗೆ ಅಂತ? ಕೊರತೆ ಅಂತೇಳಿ ಒಂಥರ ಇಂಡಸ್ಟ್ರಿ ಬಂದ್ಬಿಟ್ಟು ಈಗ ಹೆಂಗೆ ಅಂತಂದರೆ, ಒಬ್ರು ಬಂದರೆ ಒಬ್ರು ಹೋದ್ರೆ ಇನ್ನೊಬ್ರು ಓದ್ತಾ ಇರ್ತಾರೆ, ಒಬ್ರು ಒಂದು ಸಮುದ್ರ ಇದು. ಕೊರತೆ ಅನ್ನೋದು ಏನಾಗುತ್ತೆ, ನಮ್ಮಲ್ಲೇ ಜಾಸ್ತಿ ಕೊರತೆಗಳು ಕಂಡು ಬರ್ತಿರ್ತವೆ. ಸೊ ಅದನ್ನು ಸಾಲ್ಯೂಷನ್ ಮಾಡ್ಕೊಂಡು ಹೋಗ್ಬೇಕು. ಈಗ ಅಪ್ಪಾಜಿದ್ದ ಟೈಮಲ್ಲಿ ಎಷ್ಟು ಚಂದ ಇತ್ತು, ಯಾರೋ ಒಂದ್ಸಲಿ ಎಲ್ಲ ಬಂದ್ರೋ ಅಂದ್ರೆ ಸಾಕು ಎಲ್ಲ ಹೋಗಿರೋರು. ಅಂಬರೀಷ್ ಅಣ್ಣ ಇದ್ದಾಗ ಬಂದ್ರೋ ಅಂತಂದಾಗ ಎಲ್ಲ ಹೋಗಿ ಕುಂತ್ಕೊಳ್ಳೋರು. ಈಗ ಯಾರು ಬಂದ್ರೋ ಯಾರೂ ಹೋಗಲ್ಲ, ಯಾರೋ ಪ್ರಾಬ್ಲಮ್ ಮಾಡಿದ್ರು ಯಾರೂ ಹೋಗಲ್ಲ. ಯಾರೋ ಒಂದು ತೊಂದರೆ ಆಯಿತು, ನಾವು ಯಾರು ಕಷ್ಟ ಹೇಳ್ಕೋಬೇಕಲ್ಲ, ಯಾರಿಗಾದ್ರೂ ಏನಾದರೂ ಸಮಥಿಂಗ್ ಹಿಂಗಾಯ್ತು ಅಂದಾಗ ಹೇಳ್ಕೋಬೇಕಲ್ಲ, ಯಾರು ಬರ್ತಾರೆ, ಯಾರು ಹೋಗ್ತಾರೆ? ಸೊ ಅದಕ್ಕೆ ಏನು ಮಾಡ್ತಾರೆ, ಅವ್ರವ್ರದೇ ಇಷ್ಟ, ಅವ್ರವ್ರದೇ ಬೆಳವಣಿಗೆ, ಅವ್ರವ್ರದೇ ಇದು. ಈಗ ಲೈಕ್ ಸಮುದ್ರ ಇದ್ದಂಗೆ, ಹೋಗಿ ಗುರು ನೀವು ಎಷ್ಟು ಈಜಕ್ಕೆ ಸಾಧ್ಯ ಅಷ್ಟು ಈಜಿ ಅಷ್ಟೇ. ಇದಕ್ಕೊಂದು ಸೊಲ್ಯೂಷನ್ಸ್ ಏನಾದರೂ ಇದೆಯಾ ಸರ್? ನಥಿಂಗ್ ಗುರು, ನಾನು ಆಫ್ಟರ್ ಆಲ್ ನಾನೊಬ್ಬ ಡೈರೆಕ್ಟ್ರು, ನಾನು ಯಾಕೆ ಗುರು ಸೊಲ್ಯೂಷನ್ ಕೊಡೋಕ್ಕೆ? ನಂದೇ 108 ಕಥೆಗಳು ಅಲ್ವಾ. ಸೊ ನಾನು ದೊಡ್ಡವನೂ ಅಲ್ಲ, ನಾನು ಅಷ್ಟು ಇನ್ನೂ ಬೆಳೆದೂ ಇಲ್ಲ. ನಾನು ಈಗ ನಂದು ಕೇಳಿ ಫಸ್ಟ್ ಸಿನಿಮಾ, ಇಂಡಸ್ಟ್ರಿ ಫಸ್ಟ್ ಸಿನಿಮಾ ನಂದು ಕೇಳಿ. ಸರ್ ಇತ್ತೀಚಿನ ದಿನದಲ್ಲಿ ಈ ಕೂಗು ಕೇಳಿ ಬರ್ತಾನೆ ಇದೆ. ಇತ್ತೀಚೆಗೆ ರಮ್ಯಾ ಅವರು ಕೂಡ ಒಂದು ಮಾತು ಹೇಳಿದ್ರು. ಸೊ ಈ ತರ ಕೂಗು ಆಗಾಗ ಕೇಳಿ ಬರ್ತಾ ಇದೆ, ಯಾಕೆ ಅಂತ? ಏನು ನಥಿಂಗ್ ಗೊತ್ತಿಲ್ಲ ಮಗನೇ, ಅದು ಅವ್ರವ್ರ ಇಚ್ಛೆ, ಅದು ಅವ್ರವ್ರ ಮೈಂಡೆಡ್, ಅವ್ರವ್ರ ಇಚ್ಛೆ ಅದು. ಸರ್ ಕೇಳಿ ಸಿನಿಮಾ ಬಗ್ಗೆ ಮಾತ್ರ ಕೇಳೋಣ. ಇಲ್ಲಿ ಮೇಡಮ್ ಮಾತಾಡಿ. ಪ್ರೇಮ್ ಸರ್ ಇಲ್ಲಿ ಅವರು ಮೇಡಮ್ ಒಂದ್ ಸೆಕೆಂಡ್, ಬ್ಯಾಕ್ ಟು ಬ್ಯಾಕ್ ಪ್ರಶ್ನೆಗಳಿದೆ, ನಮ್ದು ಒಂದೇ ಪ್ರಶ್ನೆ. ಹೌದಾ? ನಾನೇನು ಸ್ಟಾರ್ಟೇ ಮಾಡಿಲ್ಲ. ನಾವು ಒಂದು ಕೇಳಿ ಸರಿ ಮೇಡಮ್ ಇರಿ ಮೇಡಮ್, ರಿಕ್ವೆಸ್ಟ್ ಮಾತಾಡ್ಬಿಡ್ಲಿ. ಸರ್ ಸರ್ ಪ್ರೊಡ್ಯೂಸರ್ ಹೇಳ್ತಾ ಇದ್ರು ಅವಾಗ್ಲೇ, ಬರೀ ಮಾಸ್ ಅಂತ ಅನ್ಕೊಂಬೇಡಿ, ಅದ್ರೊಳಗೆ ಪ್ರೀತಿನೂ ಇದೆ ಅಂತ. ಸ್ವಲ್ಪ ಎಲ್ಲಾದ್ರೂ ಆ ಒಂದು ಅಂಶನ ತೋರಿಸಬಹುದಿತ್ತೇನೋ, ಯಾಕಂತ ಹೇಳಿದ್ರೆ ಬರೀ ಮಾಸ್ ಅಷ್ಟೇ ಅಲ್ಲ, ಪ್ರೀತಿಯನ್ನ ನೋಡುವವರು ಕೂಡ ನಮ್ಮಂತವ್ರು ಇರ್ತೀವಿ, ಪ್ರೀತಿಯನ್ನ ಹೆಂಗಿರುತ್ತೆ ಅಂತ ಸ್ವಲ್ಪ ತೋರಿಸಬಹುದಿತ್ತೇನೋ ಟೀಸರ್. ತೋರ್ಸೋಣ, ಒಂದೇ ಸರಿ ತೋರಿಸಿದ್ರೆ ಮಜಾ ಇರಲ್ಲ ಅಲ್ವಾ? ಇನ್ ಕೇಸ್ ಕ್ವಶನ್ ಕೇಳ್ತಿದ್ರ ನೀವು, ತೋರಿಸ್ಬಿಟ್ಟಿದ್ರೆ ತೋರ್ಸಲ್ಲ. ನೆಕ್ಸ್ಟ್ ತೋರಿಸ್ತೀನಿ, ಇನ್ನ 3 months ಇದೆ. ಪ್ರೀತಿ ಕೂಡ ಬಯಸುವವರು ಇರ್ತಾರೆ 100%. ಅದನ್ನೇ ಒಂದು ಟೀಸರ್ ಬಿಡ್ತೀನಿ, ಆಮೇಲೆ ಲವ್ವೇ ಒಂದು ಟೀಸರ್ ಬಿಡ್ತೀನಿ, ಎಮೋಷನ್ಸೇ ಒಂದು ಟೀಸರ್ ಬಿಡ್ತೀನಿ. ಯಾಕೆಂದ್ರೆ ಜನನ ತಲುಪಬೇಕು. ನಾವು ಸಿನಿಮಾ ಎಷ್ಟು ಚಂದ 1.5 ವರ್ಷ 2 ವರ್ಷ ಕಷ್ಟಪಟ್ಟು ಸಿನಿಮಾ ಮಾಡ್ತೀವಲ್ವಾ, ಅದನ್ನ ಜನನ ನಾವು ನಮ್ಮ ಹತ್ರ ಹಿಂಗೆಲ್ಲ ಇದೆ. ಒಂದು ಹಣ್ಣನ್ನ ಅಂಗಡಿ ಅಂತಂದಾಗ ನನ್ನ ಹತ್ರ ಈ ಅಂಗಡಿ ಇದೆ, ಈ ಹಣ್ಣಿದೆ, ಆ ಹಣ್ಣಿದೆ ಅಂತೆಲ್ಲ ತೋರಿಸ್ಬೇಕಲ್ಲ. ಒಂದೇ ಸರಿ ಇದೊಂದೇ ಹಣ್ಣು ಅಂತಂದಾಗ ಏನ್ ಮಾಡ್ಬಿಡ್ತಾನೆ, ಇನ್ನು ನೆಕ್ಸ್ಟ್ ಏನು ಇಲ್ವೇನೆ ನಿನ್ನ ಹತ್ರ, ನೀ ಕೇಳ್ದಲ್ಲ ಕೊಡ್ತೀನಿ ಬಾರೋ, ನೆಕ್ಸ್ಟ್ ತಗೋಬತ್ತೀನಿ ಬೆಳಿಗ್ಗೆ ಅಂತ. ಸೊ ದಟ್ಸ್ ಇಟ್, ಇಂಪಾರ್ಟೆಂಟ್. ಮಾಡೋಣ ಮಗನೆ, ಖಂಡಿತ ಮಾಡೋಣ ಕಂದ. ಪ್ರೇಮ್ ಸರ್ ಈ ಕಡೆ ಇಲ್ಲಿ ನೀವು ಪ್ರೇಮ್ ಸರ್ ಅಲ್ಲಿ ಇಲ್ಲಿ ನೀವು ಹಿಂದೊಮ್ಮೆ ದೊಡ್ಡ ಸ್ಟಾರ್ಗಳನ್ನ ಹಾಕೊಂಡು ಸಿನಿಮಾ ಮಾಡ್ತೀನಿ ಅಂತ ಹೇಳಿದಾಗ ಕೆಲವರೆಲ್ಲ ಕಾಲೆಳೆದಿದ್ರು, ತಮಾಷೆ ಮಾಡಿದ್ರು. ಈಗ ಅವ್ರಿಗೇನಾದ್ರೂ ಈ ಸಿನಿಮಾ ಕೇಳಿ ಉತ್ತರ ಕೊಡುತ್ತಾ? ಬ್ಯಾಡ ಗುರುವೆ, ಯಾಕೆ? ವಾಟ್ ಇಸ್ ದ ರೀಸನ್ ಮ್ಯಾನ್? ಸಿನಿಮಾ ನಾವು KVN ಸಾರು ನಮ್ಮ ನಂಬಿ ದುಡ್ಡು ಹಾಕ್ಯಾರೆ. ತಡಿ ಪ್ರೇಮ್ ಒಂದು ಒಳ್ಳೆ ಕತೆ ಕೊಟ್ಟಿಯಾನೆ, ಒಳ್ಳೆ ಒಂದು ಸಿನಿಮಾ ಮಾಡ್ತಾನೆ, ಅವ್ನು ನಂಬ್ಕೊಂಡಿದ್ದೀನಿ, ಒಂದು ಒಳ್ಳೆ ಚಿತ್ರ ಕೊಡೆಯ ನೀನು ನನ್ನ ಸಂಸ್ಥೆಗೆ ಅಂತ ಒಂದು ಒಳ್ಳೆ ಬ್ಯಾಗ್ರಾಪಲ್ಲಿ ನಿಂತ್ಕೊಂಡು ಬೆನ್ ತಟ್ಟಿದ್ದಾರೆ. ಅವ್ರನ್ನ ಉಳಿಸೋಣ. ಮಿಕ್ಕಿದ್ ಯಾಕರು ಯುದ್ಧ? ನಮಗೆ ಯುದ್ಧ ಬಂದು ಸ್ಕ್ರೀನ್ ಮೇಲೆ ಮಾಡೋಣ ನಾವು ಅಲ್ವಾ? ಆಮೇಲೆ ಕಿಂಡಲ್ ಮಾಡೋರು, ಕಾಲು ಎಳೆಯೋರು ಅವರೆಲ್ಲ ಇರಬೇಕು. ಆ ಯುದ್ಧ ಆಗ್ಲೇ ನಮ್ಗೆ ಒಂಥರ ಖುಷಿ ಬೆಳೆಯೋಕೆ ಅಲ್ವಾ? ಥ್ಯಾಂಕ್ ಯು, ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಓಕೆ ಪ್ರೇಮ್, ಐ ಆಮ್ ಗೋನ್ ಟು ಆಸ್ಕ್ ಯು ಅ ಕ್ವೆಶನ್. ಎಷ್ಟು ದಿವಸ ಶೂಟ್ ಮಾಡಿದ್ರಿ ಇವಾಗವರೆಗೂ? ಮೇಡಮ್ ಆಗಿದೆ 150 days. 150 days. ಸೊ 150
ಪ್ರೆಸ್ ಮೀಟ್ಸ್ ಆಗಿ ಆಮೇಲೆ ಡೇಟ್ ಅನೌನ್ಸ್ ಮಾಡ್ತೀರಾ ಏನಾದರೂ? ಬಿಕಾಸ್ ಇನ್ನೂ ಶೂಟೇ ಮುಗ್ದಿಲ್ಲ ನಿಮ್ಮದು, ಮುಗೀತು ನಮ್ಮದು ಶೂಟ್ ಎಲ್ಲ. ಇನ್ನೂ ಒಂದು ಶೂಟ್ ಬಾಕಿ ಇದೆಯಲ್ಲ? ಇಲ್ಲ, ಯಾರು ಹೇಳಿದ್ ಮೇಡಮ್ ಶೂಟ್ ಬ್ಯಾಕ್ ಇದೆ ಅಂತ? ಮಾಹಿತಿ ಬಂದಿದೆ. ಮಾಹಿತಿ ಕಿರಿಕ್ ನೀವು ಕಿರಿಕ್ ಮೇಡಮ್ ನೀವು. ಅಲ್ಲ, ನೀವು ಅಂದ್ರೆ ನೀವೇನೋ ರೆಕಾರ್ಡ್ ಬ್ರೇಕ್ ಮಾಡ್ತೀರಾ, ನಂಬರ್ ಆಫ್ ಪ್ರೆಸ್ ಮೀಟ್ಸ್ ಮಾಡಿ ಆಮೇಲೆ ಅನೌನ್ಸ್ಮೆಂಟ್. ಇಲ್ಲ, ಪ್ರತಿ ಪ್ರೆಸ್ ಮೀಟಲ್ಲೂ ನೀವು ಅನೌನ್ಸ್ ಮಾಡ್ತೀನಿ ಕಮಿಂಗ್ ಸೂನ್ ಅಂತಾನೆ ನೋಡ್ತಾ ಇದ್ದೀವಿ. ಇಲ್ಲ, ಐ ವಾಂಟ್ ಟು ಜಸ್ಟ್ ಆಸ್ಕ್ ಯು, ಇಸ್ ಇಟ್ KD ಆರ್ ಕಾಳಿದಾಸ ಲಿಟ್ರೇಚರ್ ಯು ಆರ್ ಡೂಯಿಂಗ್? ಜಸ್ಟ್ ಒಂದು ಸಿನಿಮಾ ಮೇಡಮ್. ಅಲ್ಲ, ಬಟ್ ಕೇಳಿ, ಒಂದು ಸಿನಿಮಾ. ಐ ಡೋಂಟ್ ಥಿಂಕ್ ಕಾಳಿದಾಸನು ಇಷ್ಟೊಂದು ಲಿಟ್ರೇಚರ್ ಟೈಮ್ ತಗೊಂಡಿರ್ಲಿಲ್ಲ ಸರ್, ನೀವು ತಗೊಳ್ಳೋ ಅಷ್ಟು. ಮೇಡಮ್ ಅವ್ರಿಗೆಲ್ಲ ಹೋಲಿಕೆ ಮಾಡ್ಕೊಂಡು ನಾವು ಯಾವುದೋ ಒಂದು ಸಿನಿಮಾ, ಯಾವುದೋ ಒಂದು ಪುಟ, ಯಾವುದೋ ಒಂದು ಪೇಜಲ್ಲಿ ಒಂದು 4 ಅಕ್ಷರ ಇದೆಯಲ್ಲ ಕಾಳಿದಾಸಂದು, ಅದಕ್ಕೂ ಸಮ ಅಲ್ಲ ನಾವು. ಇಟ್ಸ್ KD ಅಂದ್ರೆ ಪೀಪಲ್ ವಿಲ್ ಲೂಸ್ ಕಾನ್ಫಿಡೆನ್ಸ್. ದ ಕೈಂಡ್ ಆಫ್ ನೀವು ಹೇಳ್ತಾ ಇರೋ ರೀತಿ ನೋಡಿದ್ರೆ ಬರ್ತೀನಿ ಆರ್ ಯು ಲೂಸಿಂಗ್ ಕಾನ್ಫಿಡೆನ್ಸ್ ವಿತ್ ದ ಫಿಲಮ್ ದಟ್ ಯು ವಾಂಟ್ ಟು ಕೀಪ್ ಪೋಸ್ಟ್ಪೋನಿಂಗ್? ನಥಿಂಗ್ ಪೋಸ್ಟ್ಪೋನ್. ಕೆಲಸ ಆಗಬೇಕು. ಒಂದೇನಪ್ಪ ಅಂತಂದ್ರೆ ನಿಮಗೆ ಕಂಪ್ಲೀಟ್ ಆಗಬೇಕು, ಸಿನಿಮಾ ಒಂದು ಕಂಪ್ಲೀಟ್ ಆಗಬೇಕು. ಕಂಪ್ಲೀಟ್ ಹೆಂಗೆ ಆಗಬೇಕು ಅಂದರೆ ಮೇಡಮ್, ನಾನು ಕತೆ ಬರೀಬೋದು, ಒಂದು ಪೇಪರಲ್ಲಿ ಒಂದು ಇದನ್ನು ಸೀನ್ನ ರೆಡಿ ಮಾಡಿಬಿಟ್ಟು ಅದನ್ನು ರೆಡಿ ಮಾಡ್ಕೊಂಡು ನಾಳೆ ಶೂಟಿಂಗ್ ಹೋಗ್ಬೋದು. ಬರೀ ಶೂಟ್ ಮಾಡಿದ ತಕ್ಷಣ ಬೆಳಗ್ಗೆ ಪಿಕ್ಚರ್ ತಂದು ರಿಲೀಸ್ ಮಾಡೋಕ್ಕಂತೂ ಆಗಲ್ಲ. ಇವಾಗಿನ ಸಿನಿಮಾಗಳಿದೆಯಲ್ಲ ತುಂಬ ಡಿಫ್ರೆಂಟ್ ಆಗಿದೆ, ಇದು ಬೇರೆ ಥರ.